ಎಸ್ಡಿಪಿಐ ಪಕ್ಷದ ವತಿಯಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬೆಂಗಳೂರಿನ ಕೋಗಿಲೆ ಲೇಔಟ್ ಫಕೀರ್ ಲೇಔಟ್ ಏನಿದೆ ಹಾಗೂ ಇನ್ನಿತರ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 400 ಮನೆಗಳನ್ನು ಬುಲ್ಡೋಸರ್ನಿಂದ ನೆಲಸಮ ಮಾಡಲಾಗಿದೆ. ಹೀಗಾಗಿ ಆ ಜನರು ಕಷ್ಟದಲ್ಲಿದ್ದಾರೆ. ಬಡ ಜನರ ಒಂದು ಹಕ್ಕನ್ನು ಕಸಿದುಕೊಳ್ತಾ ಇದೆ ಸರ್ಕಾರ. ಆ ರೀತಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಉತ್ತರ ಪ್ರದೇಶದ ಒಂದು ಬುಲ್ಡೋಜರ್ ರಾಜಕೀಯ ಇಲ್ಲಿ ಬಂದಿದೆ ಅಂತ ಹೇಳಿ ಅವರು ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯವನ್ನು ಒದಗಿಸಲೇಬೇಕು, ಇಲ್ಲಾಂದರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರ ಏನಂತಂದರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ, ಅದೇ ಒಂದು ದುರಂತ. ಅಲ್ಲಿನ ನಿವಾಸಿಗಳೇನಿದ್ದಾರೆ ಸುಮಾರು 30 ವರ್ಷಗಳಿಂದ ಅಲ್ಲೇ ನೆಲೆಸಿದ್ದಾರೆ ಹಾಗೂ ಅವರ ಹತ್ರ ಎಲ್ಲ ರೀತಿಯಾದ ದಾಖಲೆಗಳು ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಈ ರೀತಿಯಾಗಿ ತೆರವುಗೊಳಿಸಲಾಗಿದೆ ಅಥವಾ ತೆರವು ಮಾಡಲಾಗಿದೆ. ಇದು ಸರಿಯಲ್ಲ. ಇದರ ಬಗ್ಗೆ ಕೇರಳ ರಾಜ್ಯ ಮುಖ್ಯಮಂತ್ರಿ ಏನಿದ್ದಾರೆ ಪಿಣರಾಯಿ ವಿಜಯನ್ ಏನಿದ್ದಾರೆ ಅವರು ಹೇಳಿರುವ ಮಾತಿನಾಂಗೇನೆ ನಡೀತಾ ಇದೆ. ಈ ರೀತಿ ಇದು ನಡೀತಾ ಇರೋದು ಕೂಡ ವಿಪರ್ಯಾಸ ಅಂತ ಹೇಳ್ತಾ ಇದ್ದಾರೆ ಎಸ್ಡಿಪಿಐ ಪಕ್ಷದ ವತಿಯಿಂದ. ಬಡ ಜನರು ನಾವು ರಕ್ಷಣೆ ನೀಡುವಂಥ ಕೆಲಸ ಮಾಡ್ತೀವಿ, ಅವರ ಪರವಾಗಿ ಹೋರಾಟವನ್ನು ಮಾಡ್ತೀವಿ, ಅವರಿಗೆ ನ್ಯಾಯ ಸಿಗೋ ತನಕ ನಾವು ಬಿಡೋದಿಲ್ಲ, ಅವರ ಜೊತೆಗೆ ಇರ್ತೀವಿ, ರಾಜ್ಯದಾದ್ಯಂತ ಹೋರಾಟ ಪ್ರತಿಭಟನೆಗೆ ನಾವು ಮುಂದಾಗ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಅವರು ಕೇವಲ ಆಶ್ವಾಸನೆ ಕೊಡೋದ್ರಿಂದ ಮಾತ್ರ ಇದು ಸಾಧ್ಯ ಆಗೋದಿಲ್ಲ. ನೊಂದ ಕುಟುಂಬಸ್ಥರಿಗೆ ನೆರವಾಗಬೇಕು. ಶೀಘ್ರದಲ್ಲಿ ನೆರವಾದರೆ ಅವರ ಒಂದು ಕುಟುಂಬಕ್ಕೆ ಅಂದರೆ ಸಹಾಯ ಮಾಡಿದಂತೆ ಆಗುತ್ತೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಒತ್ತಡ ಜಾಸ್ತಿ ಆಗಿದೆ. ತುಂಬ ಧನ್ಯವಾದಗಳು. ಈಗ ಅದೇ ರೀತಿಯಾಗಿ ಪ್ರತಿಭಟನೆಯನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಹೇಳಿ ನಾನು ಜಿಲ್ಲಾ ಉಪಾಧ್ಯಕ್ಷರಾದ ಬಿಲಾಲ್ ಕುರೇಶಿ ಅವರಿಗೆ ಆಹ್ವಾನ. ಈಗ एक बार शॉर्ट बना ले छोड़ता मैं, उसके बाद में ಧಿಕ್ಕಾರ 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 ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ, ಫಕೀರ್ ಕಾಲೋನಿಗೆ ನ್ಯಾಯ ಕೊಡಿ. 3-4 ದಿನಗಳಿಂದ ಏನು ಒಂದು ಬೆಂಗಳೂರಿನಲ್ಲಿ ಏನು ಫಕೀರ್ ಕಾಲೋನಿಯ ಇಶ್ಯೂ ರಾಜ್ಯಾದ್ಯಂತ ಹರಡ್ತಾ ಇದೆ. ಏನು ಇಶ್ಯೂ ಅಂದರೆ ಸುಮಾರು 400 ಮನೆಗಳನ್ನು ತೆರವು ಮಾಡಿ ಅಲ್ಲಿ ಏನು ನೋಟಿಸ್ ಕೊಡದೆ ಅಲ್ಲಿ ಅಮಾಯಕರ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ನಿಜಕ್ಕೂ ನಮಗೆಲ್ಲರಿಗೆ ನಾಚಿಕೆಯ ವಿಷಯ. ಯಾಕಂದರೆ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬ ಜನರಿಗೆ ಬಡ ಜನರಿಗೆ ಭಾಳ ಸೌಕರ್ಯಗಳು ಮಾಡೋಂಥ ಒಂದು ಸರ್ಕಾರನ ಮಟ್ಟಿಗೆ ಇತ್ತು ಸರ್ಕಾರ. ಈ ಒಂದು ಪ್ರಕರಣದಿಂದ ಈ ಸರ್ಕಾರ ತನ್ನ ಇಚ್ಛೆಗೆ ತಾನೇ ಕೆಸರೆಚ್ಚುವ ಒಂದು ಕೆಲಸ ಮಾಡಿದೆ. ಯಾಕಂದರೆ 400 ಮನೆಗಳು ಹೊರಗೆ ಒಂದು ನೋಟಿಸ್ ಇಲ್ಲ, ವಿದೌಟ್ ಇಂಟಿಮೇಷನ್ ಇಲ್ಲ, ಏನಿಲ್ಲಾರ್ದೆ ಆ ಬಡವರು ಇವತ್ತು ಮನೆ ಬೆಳೆಸಿದ ನಂತರ ಒಂದು ಪರದೆ ಕೊಟ್ಟು ಒಂದು ಏನಪ್ಪ ಅಂದರೆ ತಟ್ಟಿನ ಮನೆ ಮಾಡಿಕೊಂಡು ಅಲ್ಲಿ ವಾಸವಾಗ್ತಾ ಇದ್ರೆ ಅವ್ರಿಗೆ ಅನ್ನ ಇಲ್ಲ, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ. ಅಲ್ಲಿ ಹೋಗಿ ಸುಮಾರು 2 ದಿನಗಳಿಂದ SDPI ಒಂದು ತಂಡ ಅಲ್ಲಿ ನಿಯೋಗ ಅಲ್ಲಿ ಒಂದು ಜಿಲ್ಲಾ ಸಮಿತಿಯ ವತಿಯಿಂದಾಗಿ ಅಲ್ಲಿ ಊಟ ನೀರು ಎಲ್ಲ ಸರಬರಾಜು ಮಾಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ ಏನು ಬಡವರ ಮೇಲೆ ಏನು ಅಂಥದ್ದು ಒಂದು ಕಡೆಯಿಂದ BJP ಇದೇ ರೀತಿಯಾದಂಥ ಪ್ರಕರಣಗಳು ಮಾಡ್ತಾ ಇದೆ, ಇನ್ನೂ ಮಾಡ್ತಾ ಇದೆ. UP ಬಿಹಾರ ಅಲ್ಲಿ ಮಧ್ಯಪ್ರದೇಶದಲ್ಲಿ ಹಾಗೆ ನಡೀತಾ ಇದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರನು ಆ ಮಟ್ಟಿಗೆ ಇಳಿದಿದೆಯಾ? BJP ಹಾಗೆ ಎರಡೆರಡು ಏನು ಜಾತಿಗಳಲ್ಲಿ ಏನು ರಾಜಕೀಯ ಮಾಡಿದೆ ಅದೇ ರೀತಿಯಾದ ಇವರು ಏನಾದರೂ ಅಜೆಂಡಾ ಹಾಕೊಂಡಿದ್ದಾರ BJPದು ಕಾಂಗ್ರೆಸ್ಸಿನವರು ಅಂತ ನಮಗೆ ತುಂಬ ಇದಾಗ್ತಾ ಇದೆ, ಭಯ ಆಗ್ತದೆ. ಇದಕ್ಕೆ ನಾವುಗಳು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಸುಮಾರು 5-6 ದಿನಗಳಿಂದ ಅಲ್ಲಿಯ ಜನರಿಗೆ ನಾವು ಸಹಕಾರ ಹೆಲ್ಪ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಕಳಿಸ್ತಾ ಇದ್ದೀವಿ. ಏನು ಬೇಕಾದರೂ ನಾವು ಹೇಳೋದು ಮುಖ್ಯಮಂತ್ರಿ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಹಾಗೂ ನಮ್ಮ ವಸತಿ ಸಚಿವರಿಗೆ ಹೇಳೋದೇನಪ್ಪ ಅಂದರೆ ಆ ಬಡವರಿಗೆ ನ್ಯಾಯ ಕೊಡಿಸಿ. ಅಲ್ಲಿ ಅವರು ಅಕ್ರಮವಾಗಿದ್ದರೆ ಅವ್ರಿಗೆ ಬೇರೆ ಕಡೆ ಜಾಗ ವ್ಯವಸ್ಥೆ ಮಾಡಿಕೇಸಿ ಅವ್ರಿಗೊಂದು ಮೂಲಭೂತ ಸೌಕರ್ಯಗಳನ್ನು ಕಲಿಸಬೇಕು. ಒಂದು ವೇಳೆ ಇಲ್ಲಾಂದರೆ ನಾವು ರಾಜ್ಯಾದ್ಯಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದಾಗಿ ರಾಜ್ಯಾದ್ಯಂತ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.